ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ ಯೋಜನೆ ಹಾಸನ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ. ಅರಕಲಗೂಡು ತಾಲೂಕಿನ ಕಬ್ಬ ಗ್ರಾಮ ಮತ್ತು ಕೊಣನೂರು ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಲಾ ಮನೆಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಸುವ ಮೂಲಕ ಯೋಜನೆ 100% ಯಶಸ್ವಿಯಾಗಿದೆ. ದೂರದರ್ಶನದೊಂದಿಗೆ ಫಲಾನುಭವಿ ಸರೋಜಮ್ಮ ಮೊದಲು ಕುಡಿಯುವ ನೀರಿಗಾಗಿ ತೋಟದ ಬಾವಿಗಳು ಸೇರಿದಂತೆ ದೂರ ಹೋಗಬೇಕಿತ್ತು. ಇದೀಗ ಮನೆ ಬಾಗಿಲಿಗೆ ನಲ್ಲಿ ಮೂಲಕ ನೀರು ಪೂರೈಸುತ್ತಿರುವುದರಿಂದ ಅನುಕೂಲವಾಗಿದೆ ಎಂದರು. ಸರ್ಕಾರದವರೇ ಹಾಕಿಸ್ಕೊಟ್ಟಿರೋದು, ಸರ್ಕಾರಕ್ಕೆ ಧನ್ಯವಾದಗಳು. ಮತ್ತೋರ್ವ ಫಲಾನುಭವಿ ರಾಣಿ ಮನೆ ಬಾಗಿಲಿಗೆ ಕುಡಿಯುವ ನೀರು ಪೂರೈಸುತ್ತಿರುವುದರಿಂದ ನಿಗದಿತ ಸಮಯಕ್ಕೆ ಕೆಲಸಗಳನ್ನು ಪೂರ್ಣಗೊಳಿಸಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಬಟ್ಟೆ ತೊಳೆಯೋದಾಗ್ಲಿ ಎಲ್ಲದಕ್ಕೂ ನಮಗೆ ತುಂಬಾ ಅನುಕೂಲ ಆಗೈತೆ. ಇದನ್ನ ಮಾಡಿಕೊಟ್ಟ ಕೇಂದ್ರ ಸರ್ಕಾರಕ್ಕೆ ನಮಗೆ ತುಂಬಾ ಧನ್ಯವಾದ. ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ನವೀನ್ ಅರಕಲಗೂಡು ತಾಲೂಕಿನ 356 ಗ್ರಾಮಗಳಲ್ಲಿ ಮನೆ ಮನೆಗೆ ನೀರು ಪೂರೈಸಲು 4ನೇ ಹಂತದ ಕಾಮಗಾರಿಗಾಗಿ 283 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ಎಂದರು. 2 ಓವರ್ ಟ್ಯಾಂಕ್ ನಿರ್ಮಾಣ ಮಾಡಲಾಗಿ 2750 ಮನೆಗಳಿಗೂ ನಲ್ಲಿ ಸಂಪರ್ಕ ನೀಡಲಾಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜ್ ಜಲಜೀವನ್ ಮಿಷನ್ ಯೋಜನೆಯಡಿ ಗ್ರಾಮಗಳಲ್ಲಿ ಅಗತ್ಯ ಕುಡಿಯುವ ನೀರು ಮನೆ ಬಾಗಿಲಿಗೆ ಒದಗಿಸಲಾಗುತ್ತಿದೆ ಎಂದು ತಿಳಿಸಿದರು. ಜೀವನ ಮಾಡೋದಕ್ಕೆ ಬಳಸೋದಕ್ಕೆ ಒಂದು ಒಳ್ಳೆಯ ಯೋಜನೆ ಅಂತ ನಾನು ಈ ಮೂಲಕ ಈ ಒಂದು ಯೋಜನೆ ತಂದಂತ ಘನ ಸರ್ಕಾರಗಳಿಗೆ ನಾನು ಕೃತಜ್ಞತೆಯನ್ನು ಸಹ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದಿವಾಕರ್ ಕೊಣನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಲಜೀವನ್ ಮಿಷನ್ ಯೋಜನೆ ಯಶಸ್ವಿಯಾಗಿದ್ದು 1914 ಮನೆಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಸಲಾಗುತ್ತಿದೆ ಎಂದು ಹೇಳಿದರು. ಅನುಷ್ಠಾನ ಆಗಿದೆ. ಪ್ರತಿ ಒಬ್ಬ ವ್ಯಕ್ತಿಗೂ 55 ಲೀಟರ್ ನೀರು ಸರಬರಾಜು ಆಗ್ತಾ ಇದೆ. ಯಶಸ್ವಿಯಾಗಿ ಜಲಜೀವನ್ ಮಿಷನ್ ಯೋಜನೆ ಅನುಷ್ಠಾನ ಆಗಿದೆ. ಕಾರ್ಯಪಾಲಕ ಅಭಿಯಂತರರಾದ ನವ್ಯಶ್ರೀ ಒಟ್ಟು 4 ಹಂತಗಳಲ್ಲಿ 2000ಕ್ಕೂ ಹೆಚ್ಚು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು ಈಗಾಗಲೇ 70% ಕಾಮಗಾರಿ ಪೂರ್ಣಗೊಂಡಿದೆ. ಈ ತಿಂಗಳ ಅಂತ್ಯದ ವೇಳೆ ಎಲ್ಲ ಕಾಮಗಾರಿ ಮುಗಿಯಲಿದೆ. ಜಲಜೀವನ್ ಮಿಷನ್ ಯೋಜನೆಯನ್ನು ಮತ್ತಷ್ಟು ಪರಿಣಾಮಕಾರಿಗೊಳಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಜೊತೆ ಸಭೆ ನಡೆಸಲಾಗಿದೆ ಎಂದು ತಿಳಿಸಿದರು. ನಮ್ಮ ಇಲಾಖೆಯಲ್ಲಿ ಪ್ರೋಗ್ರೆಸ್ ಅಲ್ಲಿರೋದ್ರಿಂದ ಇನ್ನು 2 ಇಯರ್ಸ್ ಅಲ್ಲಿ ಅದು ಕೂಡ ಇದು ಸಂಬಂಧಪಟ್ಟಾಗ ನೀರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಇರೋ ತರ ನಾವು